ಬಿಡ್ಬೇಕಂತಿದ ಡೇವಿ ತೆಳಗ್ ಬಿದ್ದು. ಹೌದು 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 ನೋಡ್ರಿ ಹಂಗಾತು. ಸುಳಿ ಮಗನಿಗೆ ಹಾತ್ ಮಾಡಿದಲ್ಲೋ ಎಣ್ಣೆ ಡೇಬಿ ಆಡು ಒಡೆದು ಅಲ್ಲ ಅಂದ್ರು. ಹೌದೌದು. ಯಾಕ್ರಿ ಸೌಕರ್ಯ ಏನಾಯ್ತು? 1000ಕ್ಕೆ 1 ಡಬ್ಬಿ 2000 ಮಣ್ಣ ಹಾಕಿಟ್ಟಿಲ್ಲ ಅಂತೇಳಿ ಸುರೇಶ್ ಸೌಕರ್ ಅತ್ತಾರ ಹೊಡಿತಾರ ಅವನಿಗೆ. ಸೌಕರ ಯಾನ್ರಿ ನೀವು ಬರೀ 2000 ಕಾಲಾಗಿಟ್ಟು ಹೈರಾಣಕ್ಕೆ ಬಿದ್ದಿರಿ, ನಂದು 10 ಎಕರೆ ದ್ರಾಕ್ಷಿ ಡಾಗ ನುಕ್ಸಾನ್ ಆಗ್ಯದ ಅಂದತ್ತಿ. ಹೌದೌದು. ಸುಮ್ಮನೆ ನಿಮ್ಗೆ ಚಾರ್ಜಿಂಗ್ ಮಾಡಿಬಿಟ್ಟು ತನ್ನ ಬಂಧುಗಳ ಹೆಣ್ಮಗಳಿಗೆ. ಹೌದು ಹೌದು ಹೌದು. ಅವಾಗ ಮಧ್ಯರಾತ್ರಿಯಾಗಿ ತಗೊಂಡು ಹೆಣ್ಮಗಳು ತನ್ನ ಮಗಳು ಬಾಣತನಕ ಒಯ್ದಳು. ಹೌದು. ಇಲ್ಲಿ ತಂಗಿಗೆ ಯಾನಿ ಕೇಳೋದದ? ಏನ್ ಕೇಳುದು? ಕರ್ಣನ ಮನೆಗೆ ಇಂತ ಕಟ್ಗಿ ಭಿಕ್ಷೆ ಬೇಡ್ಲಿಕ್ಕೆ ಬಂದಂತ ಹೆಣ್ಮಗಳು ಯಾರು? ಆಕಿನ ಹೆಸರು ಯಾನು? ಮಗಳ ಡಿಲಿವರಿ ಆಗತ್ತದಂದ್ರ ಆ ಹೆಣ್ಮಗಳ ಹೆಸರು ಯಾನು? ಹುಟ್ಟಿದ ಮಗನ ಹೆಸರು ಏನು? ಹೌದು ಹೌದು ಹೌದು. ನೋಡೋಣ, ಇದು ಬಹಳ ವಜ್ಜೆ ಐತ್ರಿ. ಇದು ಇನ್ನು ಏನೇನ್ ಮಾಡ್ತಾಳೆ ಯಾರಿಗೂ. ಸಕಲ ತತ್ವಜ್ಞಾನಿಗಳಿಗೆ ಭಕ್ತಾದಿಗಳಿಗೆ ಎಲ್ಲರಿಗೂ ಕೂಡ ಅನಂತ ಕೋಟಿ ವಂದನೆಗಳನ್ನ ಹೇಳಿ ಹೇಳ್ತಾರ ಮಹಾತ್ಮರು. ಏನ್ ಹೇಳ್ತಾರಿಪ್ಪ ಮಹಾತ್ಮರು? 12ನೇ ಶತಮಾನದಲ್ಲಿ ವೈರಾಗ್ಯ ನಿಧಿ ತಿಳಿ ಕರೆದ್ರು. ಯಾರಿಗೆ ಕರೆದ್ರಿಪ್ಪ? ಅಕ್ಕ ಮಹಾದೇವಿಗೆ ವೈರಾಗ್ಯದ ನಿಧಿ ತಿಳಿ ಕರೆದಾರ. ಹೌದು ಹೌದು. ಅಕ್ಕ ಮಹಾದೇವಿಗೆ ಒಮ್ಮ ವೈರಾಗ್ಯ ಬಂದದ ನೋಡ್ರಿ. ಹೌದು. ಬಂದುದ ವೈರಾಗ್ಯ ಹೊಳ್ಳಿ ಹೋಗಿಲ್ಲ. ಹೌದು. ನಮಗ ನಿಮಗ ವೈರಾಗ್ಯ ಬರ್ತದ ಹೋಗ್ತದ, ಇದಕ್ಕೆ ಬ್ರೇಕಿನೇ ಇಲ್ಲ ನಮ್ಮ ವೈರಾಗ್ಯಕ್ಕೆ. ಯಾಕೆ ಅಂತ ಕೇಳ್ರಿ. ಹೌದು. ವೈರಾಗ್ಯದಾಗ 3 ಪ್ರಕಾರಗಳದಾವ. ಹೌದು ಹೌದು. ಯಾವ್ಯಾವ? ಒಂದು ಪ್ರಸುತ್ತಿ ವೈರಾಗ್ಯ. ಹೌದು. ಪುರಾಣ ವೈರಾಗ್ಯ, ಸ್ಮಶಾನ ವೈರಾಗ್ಯ. ಹೌದು ಹೌದು. ಪ್ರಸುತ್ತಿ ವೈರಾಗ್ಯ ಅಂದ್ರೆ ಏನು? ಏನ್ರಿಪ್ಪ? ಹೆಣ್ಮಗಳು ಡಿಲಿವರಿ ಬಾಣಿತನ ಆಗೋ ಸಮಯದೊಳಗ ಹೌದು ಹೌದು ಮುಗುಲು ಕಡದ ಮೈ ಮೇ ಬಿದ್ದಂಗ ಅಟ್ಟ ತ್ರಾಸ ಆಗತ್ತದ ಹೆಣ್ಮಗಳಿಗೆ. ಹೌದು. ಯಾನತ್ತಾಳ ಹೆಣ್ಮಗಳು? ಬ್ಯಾಡ ಯವ್ವ ಗಂಡ 7 ಜನ್ಮಕ್ಕ ಬ್ಯಾಡ ಅತ್ತಾಳ. ಹೌದು ಹೌದು. ಮಕ್ಕಳು ಹಡೋದು ಬ್ಯಾಡ, ಮಕ್ಕಳೇ ಬ್ಯಾಡ ಅಂತೇಳಿ ತ್ರಾಸ ಆಗೋಳಾಗ ಅತ್ತಾಳ. ಹೌದು. ಮಗ ಹುಟ್ಟಿ ಬತ್ತಂದ್ರ ಮಗನ ಮ್ಯಾಗ ಮುಖ ನೋಡ್ದಳಂದ್ರ ಹಿಂದಾಗುದ ತ್ರಾಸ ಮರಿತಾಳ. ನೆನಪಾರಿ ಮತ್ತ ಹೋಗಂಗ ಹೋಗ್ತದೆ ಗಾಡಿ. ಹೌದು ಹೌದು. ಇದು ಪ್ರಸುತ್ತಿ ವೈರಾಗ್ಯ. ಹೌದು. ಪುರಾಣ ವೈರಾಗ್ಯ ಅಂದ್ರ ಅದು ಹೆಂಗ್ರಿಪ್ಪ? ಇದೇ ನಮ್ಮ ತದ್ಯಾವಾಡಿ ಪರಮ ಪೂಜ್ಯರು ಹೌದು ಮಹಾಂತೇಶ ಗುರುಗಳು ಬಂದು ಈ ಪುಣ್ಯ ಕ್ಷೇತ್ರ ತಿಂಗಳಾನಗಟ್ಲೆ ಒಂದು 15 ದಿವಸ 20 ದಿವಸ ಪ್ರವಚನ ಹೇಳ್ಯಾರ. ಹೌದು. ಅವ್ರ ಪ್ರವಚನ ಹೇಳುವಾಗ ಮನಸ್ಸು ಹೆಂಗತ್ತದ? ಏನತ್ತದ್ರಿಪ್ಪ? ಎಲ್ಲಾ ಸುಳ್ಳದ, ಮನಿ ಹೆಂಡ್ರು ಮಕ್ಕಳು ಎಲ್ಲಾ ಸುಳ್ಳದತ್ತಿ ಮನಸ್ಸು ಹತ್ತದ. ಇಲ್ಲಿ ಕೂತಾಳೆ. ಹೌದು ಹೌದು. ಸತ್ಯ ಸಂಘದಾಗ ಕೇಳ್ಬೇಕು, ಇರ್ಬೇಕು, ದಿನ ಇದ್ರಾಗೆ ಇರ್ಬೇಕಂತ ವೈರಾಗ್ಯ ಬರ್ತದ. ಹೌದು. ಗುರುಗಳು ಎಲ್ಲ ಆದ ಬಳಕ ಜಯ ಮಂಗಲಮ ಜಯ ನಂ ಪಾರ್ವತಿ ಶಿವಹರ ಮಹಾದೇ ಊಟ ಮಾಡಿರ್ತಾರ. ಊಟ ಮಾಡಿ ಮನೆ ಹೋಗೋಣ ಹಿಂದ ಅವ್ರು ಯಾನಂದು ತಲೆಯಾಗಿನ ದೋಕ್ಯಾತನೈ ಹಾಲ ತಿಂಡಿ ಹಾಕಿರಿಲ್ಲ ಡೇರಿಗೆ. ಇದು ಪುರಾಣ ವೈರಾಗ್ಯ. ಹೌದು. ಇನ್ನ ಸ್ಮಶಾನ ವೈರಾಗ್ಯ ಅಂದ್ರ ಅದು ಹೆಂಗ್ರಿಪ್ಪ? ಗೌಡ ತಿರ್ಕೋತಾನ. ಹೌದು. ಊರಾಗ ಜೀವ ಹೋಗಿ ಗೌಡ ತಿರ್ಕೋದು ಊರಾಗೆ. ಹೌದು. ಏನು? ಹೌದು. ಅವ್ರಿಗೆ ಹೂವಿನ ವಿಮಾನ ಮಾಡ್ತಾರ. ಮ್ಯಾಗ ನಾನಾ ತರದ ಬಾರಿಸ್ಕೋತ ಉದಿಸ್ಕೋತ ಅವ್ರಿಗೆ ಶೃಂಗಾರ ಮಾಡಿ ಹೌದು ಮಶಾನ ಭೂಮಿಗೆ ಒಯ್ತಾರ. ಹೌದು. ವಿಮಾನದಾಗರ ಒಯ್ಲಿ ಕಮಾನ್ದಾಗರ ಒಟ್ಟು ಒಯ್ತಾರ. ಒಯ್ದ ಬಳಕ ಅವ್ರಿಗೆ ಗೋರ್ಯಾಗ ಮುಚ್ಚುವಾಗ ಏನತ್ತಾರ್ರಿ? ಏನತ್ತಾರಿಪ್ಪ? ಏನ್ರಿ ಗೌಡ್ರು ಕೋಟ್ಯಾಧೀಶರು. ಏನ್ ಮಾಡುದು? ಎಟ್ಟಿದ್ರು ಒಂದಿನ ಹೋಗುದ ಎಲ್ಲಾ ಸುಳ್ಳು ನೋಡ್ರಿ. ತಂಬಾಕ್ ತಿಕ್ಕುದ್ ಹಂಗೆ ಕೈಯಾಗ ಇಟ್ಟು ಅತ್ತಾನ ನಿನಗೆಲ್ಲ ಗೊತ್ತದಲ್ಲ. ಗೌಡ್ರು ಕೋಟ್ಯಾಧೀಶ ಗಳಸ್ಯಾರ ಎಲ್ಲ ಬಿಟ್ಟು ಹೋಗೋದ ಗೊತ್ತದ. ಹೌದು. ಮತ್ತ ಮನಿಗೆ ಗೊತ್ತೇವ ಮಾಸಿದಣ ಮತ್ತ ಮನಿ ಹೋಗದ ಕಿಡ್ಲದಂತ ಹಾಲು ಹಿಂಡಿ ಗೌಡಿಗೆ ಹಾಕಿ ಬರೋದದ. ಹೌದಾ? ನೀರು ಗಳಿಸೋದೇನು ಇದು? ಅದು ಇನ್ನ 4 ಮಡಿ ನೀರು ಉಳಿದಿತ್ತು ಉಣಿಸಿರಿಲ್ಲ. ಇದು ಸ್ಮಶಾನ ವೈರಾಗ್ಯ. ಹೌದು. ಅಕ್ಕ ಮಹಾದೇವಿಗೆ ಹಂಗಲ್ಲ ಒಮ್ಮ ಬಂದುದು ವೈರಾಗ್ಯ ಹೊಳ್ಳಿ ಹೋಗಿಲ್ಲ. ಹೌದು ಹೌದು. ಎಂತ ವೈರಾಗ್ಯ ತಾಳಿರ್ಬೇಕು ಹೇಳ್ತಾರ ಮಹಾತ್ಮರು. ಏನ್ ಹೇಳಿದ್ರು? ಅಂತ ತತ್ವಜ್ಞಾನಿಗಳಾದಂತ ಅಕ್ಕ ಮಹಾದೇವಿ ಒಂದು ಮಾತು ಹೇಳ್ತಾಳ. ಏನ್ ಹೇಳ್ದಳ್ರಿಪ್ಪ ಮಾತ? ತಂದಿ ತೀರಿದರೆ ಶಿರವು ಹಾದಂತೆ, ಹೌದು. ತಾಯಿ ತೀರಿದರೆ ಆತ್ಮದ ಕರುಳು ಕಿತ್ತು ಬಿದ್ದಂತೆ, ಹೌದು. ಅಣ್ಣ ತೀರಿದರೆ ಬಲಭುಜವಾದಂತೆ, ತಮ್ಮ ತೀರಿದರೆ ಎಡಭುಜವಾದಂತೆ, ಹೌದು. ಪತಿವ್ರತ ಹೆಂಡತಿ ತೀರಿದರೆ ಮನೆ ನಡಗಂಬ ಮುರಿದಂತೆ, ಹೌದು ಹೌದು. ಗಂಡನ ಆಜ್ಞಾದಾಗ ಇರಲಾರದ ಸತಿ ತೀರಿದರೆ ಎಡಗಾಲಿನ ಚಪ್ಪಲ ನಾಯಿ ಒಯ್ದಂತೆ, ತನ್ನ ಪತಿದೇವ ತೀರಿದರೆ ಶ್ರೀಶೈಲ ಚನ್ನಮಲ್ಲಿಕಾರ್ಜುನ ನಿನ್ನ ಶಿಖರ ಉರುಳಿದಂತೆ.
ಹೌದ್ 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 ಎಂತ ಮಾತದಾಗ ತಾಕತ್ತಿದ್ದಿರ್ಬೇಕ್ರಿ. ಹೌದಾ ಈ ಶರೀರದ ಮ್ಯಾಗೆ ವರ್ಣನ ಮಾಡಿ ಅಕ್ಕ ಮಹಾದೇವರು ಹೇಳ್ತಾರ. ಹೌದು ಕರೆ ಮಾಸಿದಣ ಏನಾಗ್ಯದ್ರಿಪ್ಪ ಮಂದಿ ಯಾಕೋ ಬಹಳ ಮೌನ ಆಗ್ಯಾರ. ಹಾ ಹಾ ಇದು ಹೆಂಗಾಗ್ತದ ಗೊತ್ತದೇನ್ರಿ? ಹ್ಯಾಂಗ್ರಿಪ್ಪ ನಮ್ಮ ಸದ್ರಿ ಸುರೇಶ್ ಕಾಕ ಬಂದಾರಿ ಇಲ್ಲಿ. ಹೌದು ಬೈಬೇಡ್ರಿ ಒಂದ್ ದೃಷ್ಟ ಅಂತ ಹೇಳುದು ಅದು. ಏನ್ ಹೇಳುದ್ರಿಪ್ಪ ಸುರೇಶ್ ಕಾಕ ಅವ್ರದು ಹೋಲ್ಸೇಲ್ ದುಕಾನ್ ಅಲ್ರಿ. ಹಾ ನನ್ನಂತದ ಒಂದು ಹುಡುಗ ದಿನ 2 ರೂಪಾಯಿಗೆ ಕೂಲಿ ದುಡಿತಿದ್ದವ. ಹೌದ್ ಹೌದು ನನ್ನಂತ ಒಬ್ಬ ಸೌಕಾರ ಬಲಿ ಕೂಲಿ ಕಿರಾಣ ದುಕಾನ. ಹೌದ್ ಹೌದು 2 ರೂಪಾಯಿ ಕೆಲಸ ಮಾಡ್ತಿದ್ದೆ ಸಕ್ಕರೆ ಕೊಡು, ಬೆಲ್ಲ ಕೊಡು, ಉದಕಡಿ ಕೊಡು, ಟೆಂಕ್ ಕೊಡು, ಯಾರು ಬರ್ತಾರ ಅವ್ರಿಗೆ ಸೌಕಾರ ಗಲ್ಲ ಮೇಲೆ ಕೂತ್ ಹೇಳಿದ್ರಿ ಓಡಾಡಿ ಕೊಡವ. ಹಾ ಹಾ ಎಣ್ಣಿ ಡಬ್ಬಿ ಆಗಿವ್ರಿ. ಎಣ್ಣೆ ಡಬ್ಬಿ ತಮ್ಮ ಅಲ್ಲಿ ಹಿಂದ್ ಗೋಡೌನ್ದಾಗ 2 ಎಣ್ಣಿ ಡಬ್ಬಿ ಎತ್ತಿ ಕೊಡ್ತಾ ನಡಿ, ಅಲ್ಲಿ ಇಲ್ಲಿ ತರಾಗತ್ತಿ ನೀನು ದಿನ 2 ರೂಪಾಯಿ ಪಗಾರ ಕೊಡ್ತ. ಹೌದು ಅಲ್ಲಿದ ಡಬ್ಬಿ ಎತ್ಕೊಂಡು ಇಲ್ಲಿ ತನ ತಂದೆ ಅಂದ್ರೆ ಒಂದ್ ಡಬ್ಬಿಗೆ 5 ರೂಪಾಯಿ, ಹಿಂಗ್ 10 ರೂಪಾಯಿ ಹಿಂದೆ ತಗೊಂಡ್ ಹೋಗಂದ್ರ ಅವ್ರು. ಹೌದು ಹೌದು ಹಿಂದೆ 10 ರೂಪಾಯಿ. ಇವನಿಗೆ ಇಟ್ಟು ಆನಂದ ಐತ್ರಿ. ನಡ್ರಿ ಸೌಕಾರ. ಹೌದು ಸೌಕಾರ ಮುಂದ್ ಹಾಕೊಂಡ್ ಹೋದ. ಇವ್ರು 2 ಕಡೆ ಒಂದೊಂದು ಅದು 10-15 ಕಿಲೋ 20 ಕಿಲೋ ಡಬ್ಬಿ ಇರ್ತಾವ್ರಿ. ಹೌದು ಹೊರಸುದ್ರಿ 2 ಕಡೆ ಒಂದೊಂದು ಹರಸಿದ್ರು. ಬರುವಾಗ ಮನುಷ್ಯನಲ್ಲಿ ಎಷ್ಟು ದುರಾಶೆ ನೋಡ್ರಿ. ಹೌದ್ ಹೌದು ಏನ್ ಮಾಡ್ಲಿಕತ್ತೀವ ಇದು ಹುಡುಗ ಏನತ್ರಿ, 10 ರೂಪಾಯಿ ಕೊಟ್ಟ ಕೊಡ್ತಾರ ಈಗ ಸೌಕಾರರು. ಹೌದು ಡಬ್ಬಿಯರ್ ಇನ್ನ 2 ಹೆಗಲ ಮೇಗೆ ಅವ. ಹೌದು ಇವ್ 10 ರೂಪಾಯಿ ತಗೊಂಡು ಊರಾಗ ಹೋಗಿ ಆ ಶೇಖ್ ಮತ್ತಬ್ರ ದುಕಾನ್ದಾಗ ಹೋಗಿ ಒಂದ್ 10 ತತ್ತಿ ತರಬೇಕು. ಹೌದು ತತ್ತಿ ಒಂದು ಕೋಳಿ ಎಲ್ಲಿ ಅದ ಅಲ್ಲಿ ಕುಡುಕಿ ಕುಂಡ್ರಿಸಿ ಮರಿ ತೆಗಿಬೇಕು. ಹೌದು ಆ ಕೋಳಿ ಒಂದ್ 10 ಕೋಳಿ ತೆಗೆದು ಮತ್ ಹಂಗೆ ತತ್ತಿ ವ್ಯಾಪಾರ ಮಾಡ್ಕೋತ 2 ಜಾಫರಾಬಾದಿ ಎಮ್ಮಿ ತರಬೇಕಂದ. ಹಾ ಎಮ್ಮಿ ಎಣ್ಣಿ ಡಬ್ಬಿಯಲ್ಲಿ ಅವ ಹೆಗಲ ಮೇಗೆ ಇನ್ನ ಹೆಗಲ ಮೇಗ ಅವ್ರಿ. ಹೌದು ಜಾಫರಾಬಾದಿ ಎಮ್ಮಿ ತಂದು ಊರಾಗ ಹೋಲ್ಸೇಲ್ ಹಾಲಿನ ಡೈರಿ ಇಡಬೇಕು. ಹೌದು ಇದು ಮಾಡ್ಕೋತ ಒಂದ್ 10 ಎಕರೆ ಹೊಲ ತಗೋಬೇಕು. ಹೌದು ಹೊಲದಾಗ ನಮ್ಮ ಅಣ್ಣು ಸೌಕರ್ಯ ಹಂಗ ದ್ರಾಕ್ಷಿ ಹಚ್ಚಾರ ನೋಡು, ಹೌದು ಹಂಗ 10 ಎಕರೆ ದ್ರಾಕ್ಷಿ ಹಚ್ಚಬೇಕು. ಹೌದು ನೋಡ್ರಿ ಡಬ್ಬಿ ಎಲ್ಲಿ ಅವತ್ರಿ ಹೆಗಲ ಮೇಗೆ 2 ಕಡೆ ದ್ರಾಕ್ಷಿ ಹಚ್ಚಬೇಕು. ದಿನ ಕುಡಿ ಕಡ್ಲಿಕ್ಕೆ ಮಂದಿಗೆ ಹೇಳ್ಬೇಕು. ಹೌದು ಮುದುಕಪ್ಪ ಮಾಸ್ತರ್ ಅಂತವ್ರಿಗೆ, ಇಂತ ಅಣ್ಣಾಗ ಪುಂಡ್ಲಿಕ್ ಅಂತವ್ರಿಗೆ ಹಿಂಗ ಎಲ್ಲ ಹೇಳ್ಬೇಕು. ಹೌದು ಆ ಪುಂಡಪ್ಪ ಬರ್ಲಿಲ್ಲ ಅಂದ್ರೆ ಹಿಂಗ್ ಮಾಡಿ ಹಿಂಗ್ ಹೊಡಿಬೇಕಂತೇಳಿ 2 ಕೈಯನ್ನು ಡಬ್ಬಿ ಬಿಟ್ಟು ಬಿಡ್ಬೇಕಂತಿದ. ಡಬ್ಬಿ ತೆಳಗ್ ಬಿದ್ದು. ಹೌದು 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 ನೋಡ್ರಿ ಹಂಗಾತು. ಸುಳಿ ಮಗನಿಗೆ ಹಾತ್ ಮಾಡಿದಲ್ಲೋ, ಎಣ್ಣೆ ಡಬ್ಬಿ 2 ಒಡೆದಲ್ಲ ಅಂದ್ರು. ಹೌದು ಹೌದು ಯಾಕ್ರಿ ಸೌಕರ್ಯ ಏನಾಯ್ತು? 1000ಕ್ಕೆ 1 ಡಬ್ಬಿ 2000 ಮಣ್ಣ ಹಾಕಿಟ್ಟಿಲ್ಲ ಅಂತೇಳಿ ಸುರೇಶ್ ಸೌಕರ್ ಅತ್ತಾರ ಹೊಡಿತಾರ ಅವನಿಗೆ. ಸೌಕರ ಯಾನ್ರಿ ನೀವು ಬರೀ 2000 ಕಾಲಾಗಿಟ್ಟ ಹೈರಾಣಕ್ಕೆ ಬಿದ್ದಿರಿ. ನಂದು 10 ಎಕರೆ ದ್ರಾಕ್ಷಿ ಡಾಗ ನುಕ್ಸಾನ್ ಆಗ್ಯದ. ಹೌದು ಹೌದು ಸುಮ್ ಸರ್ ನಿಮ್ಗೆ ಚಾರ್ಜಿಂಗ್ ಮಾಡಿಬಿಟ್ಟು. ಹೌದಾ ಅದಕ್ಕೆ ವಿಷಯ ಒಂದು ಕೌರವರು ಇನ್ನೊಂದು ಪಾಂಡವರು ಜಗಳ ಹತ್ಯಾದ. ಆ ವಿಷಯ ಇರ್ಲಿ, ಎಟ್ಟು ಬೇಕದ ಅಟ್ಟು ವಜ್ಜೆ ಆಗ್ಯದ ಈಗ. ಹೌದು ಆ ವಿಷಯ ಇರ್ಲಿ, ಒಂದು ಮಾತು ಏನ ಕೇಳೋದದ. ಏನ್ ಕೇಳುದ್ರಿಪ್ಪ ಮಾತ? 3 ಲೋಕದಾಗ 3 ಲೋಕದೊಳಗ ಕರ್ಣನಂತ ದಾನಿ ಯಾರು ಇಲ್ಲ. ಹೌದು ನೋಡ್ರಿ, ಒಬ್ಬಾಕಿ ಹೆಣ್ಮಗಳು ತುಂಬದ ಗರ್ಭಿಣಿ ಅಳ. ಹೌದು ಅವ್ರ ಅವಿ ಏನ್ ಮಾಡಿದಳು, ನನ್ನ ಮಗಳು ಗರ್ಭಿಣಿ ಅದಾಳ, ಹೌದು ಡಿಲಿವರಿ ಆಯ್ತಂದ್ರ ನೀರ್ ಕಾಶಿ ಮಗಳಿಗೆ ಝಳಕ ಮಾಡಿಸ್ಬೇಕಾಗ್ಯದ. ಹೌದು ಕಟ್ಟಿಗೂ ಇಲ್ಲ ಕುಳ್ಳಿಲ್ಲ. ಯಾರ ಬಾರಿ ಹಾದ್ರು ಒಂದು 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 ಕಟ್ಟಿ ಕೊಟ್ಟಿದ್ಲ ಯಾರು? ಹೌದು ಕರ್ಣ ದಾನಿ ಅನ್ನತ್ತಾರ. ಹೌದು ಕರ್ಣನ ಬರಿ ಹೋಗಿ ಕೇಳ್ಬೇಕಂತೇಳಿ ರಾತ್ರಿ ಸತ್ರಾಂಧಾರ ಮಳಿ ಬರ್ಲಾಗತ್ತದ. ಹೌದು ಚಿರ್ರ ಆವಾಜ್ ಮಾಡ್ತದ. ಆ ಹೆಣ್ಮಗಳು ಕರ್ಣ ಇದ್ದುದು ಮನಿಗೆ ಹೋದಳು. ಹೌದು ಕರ್ಣ ಬಾಗಲ್ ತಗದ, ಯಾಕ ತಾಯಿ ಅಳಿ ಯಾಕ ಬಂದಿ? ಹೌದು ಏನತ್ತಾಳ ತಾಯಾಗ? ನೋಡ್ರಿ ಕರ್ಣನಲ್ಲಿ ಭಾವ ಎಂತದ, ಯಾಕ ತಾಯಿ ಈ ಅಳಿಗೆ ಯಾಕೆ ಬಂದಿ ಅಂತದ ಏನು ಸಂಕಟ ಅದ ಹೇಳು. ಏನಿಲ್ಲಪ್ಪ, ನನ್ನ ಮಗಳ ಡೆಲಿವರಿ ಅದ, ಅಗಟಿಗಾಗಲಿ ಇಲ್ಲ ಅದ್ರಾಗ ನೀರ್ ಕಾಸಲಕ್ಕಾಗಲಿ ಕಟ್ಟಿಗಿಲ್ಲ. ಕಟ್ಟಿಗೆಲ್ಲ ಎಲ್ಲಿ ಸಿಗಲಾಗ್ಯಾವ, ಮಳೆಗಾಲ ದಿನ ಅದ. ಏನ್ ಮಾಡ್ತಿ ಗೊತ್ತಿಲ್ಲ ನನಗೀಗ. ಕಟ್ಟಿಗೆ ಬೇಕಂದಾಗ ಕರ್ಣ ಮಕ್ಕೋದು ಯಾವುದು ಮಂಚ, ಚಂದನ ಮಂಚಿತ್ತ ಬಂಧುಗಳ ಚಂದನ ಮಂಚ. ಹೌದು ಕರ್ಣ ಮಕ್ಕೋದು ಮಂಚ ಚಂದನದ ಮಂಚ, ಸಿರಿಗಂಧದ ಮಂಚ ಅಂತೀರಿಲ್ಲ. ಹೌದು ಸಿರಿಗಂಧದ ಮಂಚಿತ್ತು ಮುಂದೆ ಹಿಂದೆ ವಿಚಾರ ಮಾಡಿಲ್ಲ. ಮಂಚ ತಗೊಂಡು ಎತ್ತಿ ಭೂಮಿಗೆ ಬಡದು ಬಿಟ್ಟ, ತುಕುಡಿ ಅದು ಎಲ್ಲ ಗಂಟ ಕಟ್ಟಿ ಪೆಂಡಿ ಮಾಡಿ ಹೊರಸ್ತಾನ ಬಂಧುಗಳ ಹೆಣ್ಮಗಳಿಗೆ. ಹೌದು 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 ಅವಾಗ ಮಧ್ಯರಾತ್ರಿಯಾಗಿ ತಗೊಂಡು ಹೆಣ್ಮಗಳು ತನ್ನ ಮಗಳು ಬಾಣತನಕ ಒಯ್ದಳು. ಹೌದು ಇಲ್ಲಿ ತಂಗಿಗೆ ಏನ್ ಕೇಳುದದ? ಏನ್ ಕೇಳುದು? ಕರ್ಣನ ಮನೆಗೆ ಇಂತ ಕಟ್ಗಿ ಭಿಕ್ಷೆ ಬೇಡ್ಲಿಕ್ಕೆ ಬಂದಂತ ಹೆಣ್ಮಗಳು ಯಾರು? ಆಕಿನ ಹೆಸರು ಯಾನು? ಮಗಳ ಡಿಲಿವರಿ ಆಗತ್ತದಂದ್ರ ಆ ಹೆಣ್ಮಗಳ ಹೆಸರು ಯಾನು? ಹುಟ್ಟಿದ ಮಗನ ಹೆಸರು ಏನು? ಹೌದು 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 ನೋಡೋಣ. ಇದು ಬಹಳ ವಜ್ಜೆ ಐತ್ರಿ. ಇದು ಇನ್ನು ಏನೇನ್ ಮಾಡ್ತಾಳೆ ಯಾರಿಗೂ. ಹೌದು ಜರ ತಡವಳ ಕಮಿಟಿಯವ್ರು ವಿನಂತಿ ಅದ, ಹಿಂಗ್ ಜರ ಚಕ್ಕರ್ ಹೊಡೆದಾರೆ ಬರೀ ಜೀಪ್ ಆದೇನು ಹೋಗ್ಯದ ಯಾರಿಗೂ. ಕಾಕ ನೀ ಸಮಾಧಾನ ಆಗ, ನೀನು ಒಬ್ಬಿರು ಸಮಾಧಾನ ಆಗಿ. ಅದಕ್ಕೆ ಇರ್ಲಿ ಬಂಧುಗಳೇ, ಇಲ್ಲಿ ತನ ಬಹಳ ಆನಂದದಿಂದ ವಿಷಯಗಳನ್ನ ತಾವೆಲ್ಲ ಕೇಳಿರಿ. ನಾವೇ ಬಹಳ ಮಾತಾಡಿದಾಗ ಅದೇ ಮಾತಾಡೋದು ಕುಂಡ್ರೋದು ಬೇಡ. ಅದಕ್ಕೆ 4 ನುಡಿ ಸತ್ಯ ಸುಂದರ ಚಾಲ ಹಾಡಿ
ಒಂದು ಹಾಡಿರೋದೊಳಗೆ ಒಂದು ಸಣ್ಣ ದೃಷ್ಟಾಂತ ಹೇಳೋದದ ನಿಮಗೆಲ್ಲ ಮನುಷ್ಯಗೆ ಮುಟ್ಟಂಗ ದೃಷ್ಟಾಂತ ಹೇಳೋದದ ದೈವದವರು ಶಾಂತ ರೀತಿಯಿಂದ ಕೂತು ಕೇಳಬೇಕಂತೆ ಕಳ್ಕೊಳ್ಳಿ ಆಗ